ನಮಸ್ಕಾರ, ನಾನು ಸೌಮ್ಯ ಸುಧೀಂದ್ರ. ಮಂಗಳೂರಿನ ಭಾರತ್ ಸಿನಿಮಾಸ್ದಲ್ಲಿ ಇದ್ದೇನೆ. ಯಾಕಿದ್ದೇನೆ ಅಂತ ಹೇಳಿದ್ರೆ, ಸ್ಕೂಲ್ ಲೀಡರ್ ಅನ್ನುವ ಸಿನಿಮಾ ರಿಲೀಸ್ ಆಗಿ ಇವತ್ತು 4ನೇ ದಿನ. ಇವತ್ತು ನಾನು ಹೋಗಿ ನೋಡಿ ಬಂದೆ. ಸ್ವಲ್ಪ ತಡ ಆಯಿತು, ಆದರೆ ಈ ಮೂವಿಯನ್ನು ನೋಡಬೇಕು ಅನ್ನೋ ಉದ್ದೇಶದಿಂದಲೇ ಬಂದಿದ್ದೇನೆ. ಒಂದು, ನಮ್ಮ ಮೋಹನ್ ಪಡ್ರೆ ಸರ್, ಅಕ್ಷತ್ ವಿಟ್ಲ, ಆಮೇಲೆ ರಜಾಕ್ ಸರ್, ಇವರಿಗಾಗಿ ನಾನು ಮೂವಿಯನ್ನು ನೋಡಿದ್ದು. ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದರೆ, ಇದು ನನ್ನ ಊರಿನಲ್ಲಿ ಆದಂತಹ ಒಂದು ಕಥೆ ಅನ್ನೋದಕ್ಕಿಂತ ಶೂಟಿಂಗ್ ಆದ ಜಾಗಿಯ ಬಗ್ಗೆ ಹೇಳ್ತಾ ಇದ್ದೇನೆ. ಮೂಲತಃ ನಾನು ಕಟ್ಪಾಡಿಯವಳು, ಹಾಗಾಗಿ ಕಟ್ಪಾಡಿಯ SVS ಶಾಲೆಯಲ್ಲಿ ಇದು ಶೂಟಿಂಗ್ ಎಲ್ಲ ಆಗಿರುವಂಥದ್ದು. ನನ್ನ ತಂದೆ ಆ ಶಾಲೆಯ ಹಳೆ ವಿದ್ಯಾರ್ಥಿ, ಹಾಗೂ ನನ್ನ ಅಜ್ಜ ಆ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ದವರು. ಆದ ಕಾರಣ ಒಂದು ಸರಕಾರಿ ಶಾಲೆ ಅಥವಾ ಆ ಶಾಲೆಯ ಆಸುಪಾಸಿನ ಪರಿಸರ ಇದನ್ನೆಲ್ಲ ನೋಡ್ಲಿಕ್ಕೆ ನನಗೆ ತುಂಬ ಖುಷಿ ಆಯಿತು. ಒಂದು ಸಿನಿಮ್ಯಾಟೋಗ್ರಫಿ ಅನ್ನೋವಂಥದ್ದು ಇದರಲ್ಲಿ ಬಹಳ ಸುಂದರವಾಗಿತ್ತು. ಮಳೆ ನೀರು ಬೀಳುವ ಅಲ್ಲಿಂದ ಹಿಡಿದು ಮಕ್ಕಳ ಒಂದು ಆಟ, ಅವರ ಪಾಠ, ಇದನ್ನೆಲ್ಲ ಬಹಳ ಸಹಜವಾಗಿ ಚಿತ್ರೀಕರಿಸಿದ್ದಾರೆ ಮೋಹನ್ ಸರ್ ಅವರು. ಹಾಗಾಗಿ ಇದನ್ನು ನೋಡೋದೇ ಒಂದು ಖುಷಿ. ಇದಲ್ಲದೆ ಮಕ್ಕಳ ಒಂದು ನ್ಯಾಚುರಲ್ ಆದ ಆ್ಯಕ್ಟಿಂಗ್, ಈಗಿನ ಮಕ್ಕಳಂತೂ ಕೇಳಬೇಕಾಗಿಲ್ಲ, ಬಹಳ ಟ್ಯಾಲೆಂಟೆಡ್ ಮಕ್ಕಳು ನಮ್ಮಲ್ಲೇ ಇದ್ದಾರೆ. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ಸ್ಕೂಲ್ ಕ್ಯಾಬಿನೆಟ್ ಅನ್ನುವಂಥದ್ದು ನನಗೆ ನನ್ನ ಶಾಲೆಯ ದಿನಗಳನ್ನು ನೆನಪಿಸಿತ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಒಂದು ಸಿಂಪಲ್ ಆದ ಸ್ಟೋರಿಯನ್ನು, ಅದರಲ್ಲೊಂದು ಮೆಸೇಜನ್ನು ಅಡಕ ಮಾಡಿ, ಸ್ವಲ್ಪ ಬೇಕಾದಷ್ಟು ಕಾಮಿಡಿ ಎಲಿಮೆಂಟ್ಸನ್ನು ಆ್ಯಡ್ ಮಾಡಿ ಒಂದು ಸುಂದರ ಕಥೆಯನ್ನಾಗಿ ಹೇಗೆ ನಿರೂಪಿಸಬಹುದು, ಅದನ್ನು ಎಷ್ಟು ಚೆಂದ ಮಾಡಿ ಚಿತ್ರೀಕರಿಸಬಹುದು ಅಂತ ಹೇಳಿ ರಜಾಕ್ ಸರ್ ಅವರ ಐಡಿಯಾಸ್, ಅವರ ಕತೆ ಎಲ್ಲವೂ ಹೇಳಿದೆ. ಇದಕ್ಕೆ ಬಹಳಷ್ಟು ಜನರು ಬರಬೇಕು, ಶಾಲೆಯ ಮಕ್ಕಳು ನೋಡಬೇಕು. ಇದರಲ್ಲಿ ಅಡಕವಾಗಿರುವ ಮೆಸೇಜನ್ನು ನಮ್ಮ ಸರ್ಕಾರ ಇದನ್ನು, ಯಾಕೆಂದರೆ ಈ ಪರಿಸ್ಥಿತಿ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿದೆ. ಸೊ ಈ ಪರಿಸ್ಥಿತಿಯನ್ನು ಗೌರ್ಮೆಂಟ್ ಅಬ್ಸರ್ವ್ ಮಾಡಬೇಕು. ಇದಕ್ಕೇನಾದರೂ ಅದರ ಮೂಲಕ ಏನಾದರೂ ಒಂದು ಸಿಚುವೇಶನಿಗೆ ಆ ಸೊಲ್ಯೂಷನ್ ಸಿಕ್ಕಿದ್ರೆ ಈ ಚಿತ್ರ ಮಾಡಿದ್ದಕ್ಕೆ ಸಾರ್ಥಕ ಅನ್ನಿಸ್ಬೋದು. ಇನ್ನೊಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆದದ್ದು, ಗುರುವಾಗಿ ಕೃಷ್ಣ, ಶಿಷ್ಯನಾಗಿ ಅರ್ಜುನನ ಕಥೆಯ ಹಂದರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ಎಲ್ಲರೂ ಬರಬೇಕು, ಈ ಕಥೆಯನ್ನು, ಈ ಸಿನಿಮಾವನ್ನು ನೋಡಬೇಕು. ಸ್ಕೂಲ್ ಲೀಡರ್ ಇನ್ನೂ ಬೆಳೆದು ದೊಡ್ಡವನಾಗಿ ವರ್ಲ್ಡ್ ಲೀಡರ್ ಆಗುವ ಕನಸನ್ನು ಹೊತ್ತು ಇಂದಿನ ಮಕ್ಕಳು ಬೆಳಿಬೇಕು ಅಂತ ಹೇಳಿ ನಾನು ಈ ಸ್ಕೂಲ್ ಲೀಡರ್ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಶುಭಾಶಯಗಳು.